ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಕ್ರಿಸ್ಪಿಯಾದ ಸಾಬುದಾನಿ ವಡೆ ಅಥವಾ ಸಬ್ಬಕ್ಕಿ ವಡೆ ಮಾಡೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಳೆಗಾಲದಲ್ಲಿ ಹೇಳಿ ಮಾಡಿಸಿದ ರೆಸಿಪಿ ಸಾಬುದಾನಿ ವಡೆ. ಸಂಜೆ ವೇಳೆ ಬಿಸಿ ಬಿಸಿಯಾದ ವಡೆಯನ್ನು ಮಾಡಿದರೆ ಕುಟುಂಬದ ಸದಸ್ಯರು ತುಂಬ ಇಷ್ಟಪಟ್ಟು ಸೇವಿಸುತ್ತಾರೆ. ಭರ್ಜರಿ ಟೇಸ್ಟಿಯಾಗಿ ಸಾಬುದಾನಿ ವಡೆ ಮಾಡುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಡೆ ಅಂದರೆ ಈ ರೆಸಿಪಿಯ ಅಭಿಮಾನಿಗಳ ಸಂಖ್ಯೆ ದೊಡ್ಡದೇ ಇದೆ. ಅದರಲ್ಲೂ ಮಳೆಗಾಲದಲ್ಲಿ ವಡೆ ತಿನ್ನಲು ಆಸೆಯಾದರೆ ಅನೇಕ ಜನರು ಹೊರಗಡೆ ಹೋಗಿ ತಿನ್ನುತ್ತಾರೆ. ಮತ್ತೆ ಕೆಲವರು ಮಸಾಲೆ, ರವೆ, ಪಾಲಕ್ ವಡೆ ಹೀಗೆ ಮುಂತಾದ ವಿವಿಧ ವಡೆಗಳನ್ನು ಸಿದ್ಧಪಡಿಸುತ್ತಾರೆ. ತಂಪಾದ ವಾತಾವರಣ ಇದ್ದಂತಹ ಸಮಯದಲ್ಲಿ ಸಾಬುದಾನಿ ವಡೆಯನ್ನು ಕೆಲವೇ ನಿಮಿಷಗಳಲ್ಲಿ ಸಿದ್ಧಪಡಿಸಬಹುದು. ರುಚಿಯೂ ಕೂಡ ತುಂಬ ಚೆನ್ನಾಗಿರುತ್ತದೆ. ಸಾಮಾನ್ಯ ವಡೆಗಿಂತಲೂ ಸಾಬುದಾನಿ ವಡೆ ರುಚಿ ಹೆಚ್ಚಿರುತ್ತದೆ. ಈ ವಡೆ ತಯಾರಿಸಲು ಹೆಚ್ಚು ಶ್ರಮ ಬೇಕಾಗಿಲ್ಲ. ಈ ರೆಸಿಪಿಗಾಗಿ ಬೇಕಾಗಿರುವ ಸಾಮಗ್ರಿಗಳೇನು, ಸಿದ್ಧಪಡಿಸುವ ವಿಧ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಸಾಬುದಾನಿ ವಡೆ ಮಾಡಲು ಬೇಕಾದ ಪದಾರ್ಥಗಳು: ಅರ್ಧ ಕಪ್ ನೆನೆಸಿದ ಸಾಬುದಾನಿ, 2 ಆಲೂಗೆಡ್ಡೆ, 1/4 ಕಪ್ ಶೇಂಗಾ ಬೀಜ, 2 ಟೀ ಸ್ಪೂನ್ ಕತ್ತರಿಸಿದ ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಕಪ್ ಕೊತ್ತಂಬರಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಡೀಪ್ ಫ್ರೈ ಮಾಡಲು ಬೇಕಾಗುವಷ್ಟು. ವಡೆ ತಯಾರಿಸುವ ವಿಧಾನ: ಮೊದಲು ಸಾಬುದಾನಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಬೇಯಿಸಿದ ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟುಕೊಳ್ಳಿ. ಹಾಗೆಯೇ ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು ಒರಟಾಗಿ ರುಬ್ಬಬೇಕು. ಈಗ ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಮಿಶ್ರಣ, ಸ್ಟಫಿಂಗ್ ಪೌಡರ್ ಹಾಗೂ ಶೇಂಗಾ ಹಾಕಿ ಮಿಶ್ರಣ ಮಾಡಿ. ನಂತರ ಅರಿಶಿಣ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಡೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಈ ಮಿಶ್ರಣವನ್ನು ಸ್ವಲ್ಪ ಸಮಯದವರೆಗೆ ಪಕ್ಕಕ್ಕೆ ಇಡಿ. ಬಳಿಕ ಒಲೆ ಆನ್ ಮಾಡಿ ಕಡಾಯಿ ಇಡಿ. ಡೀಪ್ ಫ್ರೈ ಮಾಡಲು ಬೇಕಾಗುವಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ಬಳಿಕ ಸಾಬುದಾನಿ ಹಾಗೂ ಆಲೂಗೆಡ್ಡೆ ಮಿಶ್ರಣವನ್ನು ಮತ್ತೊಮ್ಮೆ ಕಲಸಿಕೊಂಡು ವಡೆಯಂತೆ ಮಾಡಿ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿಕೊಳ್ಳಿ. ಮಧ್ಯಮ ಉರಿಯಲ್ಲಿ ಹಾಕಿ ಮತ್ತು ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ವಡೆಯನ್ನು ಫ್ರೈ ಮಾಡಿ. ಇದೀಗ ತುಂಬ ಟೇಸ್ಟಿ ಗರಿಗರಿಯಾದ ಸಾಬುದಾನಿ ವಡೆ ಸಿದ್ಧವಾಗುತ್ತವೆ. ಈ ಮಳೆಗಾಲದ ರೆಸಿಪಿ ನಿಮಗೆ ಇಷ್ಟವಾದರೆ ಒಮ್ಮೆ ಪ್ರಯತ್ನಿಸಿ. ಇದರ ಜೊತೆಗೆ ಶೇಂಗಾ ಚಟ್ನಿ ಸಂಯೋಜನೆ ಉತ್ತಮವಾಗಿರುತ್ತದೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.